ಇನ್ನು ಮದ್ದೂರು ಕಲ್ಲು ತೂರಾಟ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗ್ತಾ ಇದೆ ಇದೀಗ. ಕಲ್ಲು ತೂರಿದ್ದಂತ ಕಿಂಗ್ ಪಿನ್ ಪತ್ತೆ ಮಾಡಿದ್ದಾರೆ ಪೊಲೀಸರು. ಇಂಟ್ರೆಸ್ಟಿಂಗ್. ಗಣೇಶ ಮೆರವಣಿಗೆ ಸಹಿಸದೆ ಕಲ್ಲು ತೂರಿದ್ದಂತ ಗ್ಯಾಂಗ್ ಅನ್ಯ ಕೋಮಿನ 5 ರಿಂದ 6 ಯುವಕರಿಂದ ದುಷ್ಕೃತ್ಯವನ್ನ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಮಾತಾಡ್ತಾ ಹೇಳಿದ್ರು, ನಾವು ಜಾಗೃತರಾಗಿದ್ದೀವಿ, ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೊಳ್ತಿದ್ದೀವಿ. ಅರೆ ಸ್ವಾಮಿ, ಯಾರಿಗೆ ತಗೊಳ್ತೀರಿ? ಈಗ ತಗೊಂಡು ಏನು ಪ್ರಯೋಜನ? ಕಳೆದ ವರ್ಷ ನಾಗಮಂಗಲದಲ್ಲಿ ಏನಾಗಿತ್ತು ಪ್ರತಿಯೊಂದು ಕೂಡ ನಮ್ಮ ಕಣ್ಣೆದುರಿಗಿದೆ. ಎಷ್ಟು ದೊಡ್ಡ ಕೋಮು ದ್ವೇಷವನ್ನ ಬಿತ್ತರಿಸಿದ್ರು ಕೆಲವು ಪುಂಡರು, ಪಾಪಿಗಳು. ಕಲ್ಲು ತೂರಾಟಗಳನ್ನ ಮಾಡಿ ಎಷ್ಟು ಮಟ್ಟಿಗೆ ಕೋಮು ಪ್ರಚೋದನೆಯನ್ನ ಮಾಡಿದ್ರು ನಮ್ಗೆಲ್ಲರಿಗೂ ಗೊತ್ತಿರುವ ಸಂದರ್ಭದಲ್ಲಿ ಮೊನ್ನೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಫೇಲ್ ಆಗಿದ್ಯಾರು? ಇದೇ ಪೊಲೀಸರು. ಅನ್ಡೌಟೆಡ್ಲಿ ಇದೇ ಪೊಲೀಸರು ಫೇಲ್ ಆದ್ರು. ಸರಿಯಾದ ರೀತಿಯಲ್ಲಿ ಇವರು ಅದಕ್ಕೆ ಭದ್ರತೆಯನ್ನು ನೀಡಬೇಕಾಗಿತ್ತು. ಕೋಮು ಸೂಕ್ಷ್ಮ ಪ್ರದೇಶ ಅದು. ರಹೀಂ ನಗರ ಏನಿದೆ ಕೋಮು ಸೂಕ್ಷ್ಮ ಪ್ರದೇಶವಾಗಿತ್ತದು. ಅನ್ಯ ಕೋಮಿನ ಯುವಕರ ಪೂರ್ವ ನಿಯೋಜಿತ ಕೃತ್ಯ ಇದು. ಗಲಭೆ ಕಿಂಗ್ ಪಿನ್ ಚನ್ನಪಟ್ಟಣ ಮೂಲದ ಇರ್ಫಾನ್. ಹಲವು ವರ್ಷಗಳಿಂದ ಮದ್ದೂರಿನಲ್ಲಿ ಈ ಇರ್ಫಾನ್ ವಾಸವಾಗಿದ್ದ. ಮಸೀದಿ ಮುಂದೆ ಮೆರವಣಿಗೆ ಸಹಿಸಲಾಗದೆ ಈ ದುಷ್ಕೃತ್ಯವನ್ನ ಎಸಗಿದ್ದಾನೆ. ಅನ್ಯ ಕೋಮಿನ ಯುವಕರ ಪೂರ್ವ ನಿಯೋಜಿತ ಕೃತ್ಯ ಇದೀಗ ಬಯಲಾಗ್ಬಿಟ್ಟಿದೆ. ಈ ಇರ್ಫಾನ್ ಅನ್ನುವಾತ ತನ್ನ ಸ್ನೇಹಿತರನ್ನ ಪ್ರಚೋದಿಸಿದಂತೆ, ನೋಡಿ ನಮ್ಮ ಮಸೀದಿಯ ಮುಂದೆ ಗಣೇಶನನ್ನ ಹಾಡಿ ಹೊಗಳುವುದನ್ನ ನಾವು ಸಹಿಸಬಾರದು. ನಾವೆಲ್ಲರೂ ಒಗ್ಗಟ್ಟಿನಿಂದ ಕಾಫೀರರ ಮೇಲೆ ಕಲ್ಲು ತೂರಾಟವನ್ನ ಮಾಡಬೇಕು ಅಂತ ತನ್ನ ಸ್ನೇಹಿತರಿಗೆ ಪ್ರಚೋದಿಸಿದಂತೆ ಈತ ಇರ್ಫಾನ್, ಪಾಪಿ ಇರ್ಫಾನ್ ಇವನೇ. ಮೆರವಣಿಗೆ ಮಸೀದಿ ದಾಟಿ 50 ಮೀಟರ್ ಮುಂದೆ ಸಾಗಿತ್ತು. ಡಿಜೆ ಸದ್ದಿಗೆ ಯುವಕರು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಪಾಪ ಯಾರಿಗೂ ತೊಂದರೆ ಕೊಟ್ಟಿರಲಿಲ್ಲ. ಮಸೀದಿ ಪಕ್ಕ ಹಾಗೂ ಹಿಂಭಾಗದಲ್ಲಿ ಇವರೆಲ್ಲರೂ ಕೂಡ ನಿಂತ್ಕೊಂಡು ಕಲ್ಲು ತೂರಾಟಗಳನ್ನ ಮಾಡಿದ್ರು. ಆದರೆ ಲಾಠಿ ಚಾರ್ಜ್ ತಿಂದಿದ್ಯಾರು? ಇದೇ ಹಿಂದೂ ಕಾರ್ಯಕರ್ತರು. ಏನ್ ಮಾಡಿದ್ರು ಅವರು? ಏನೂ ಮಾಡಲಿಲ್ಲ, ಪ್ರತಿಭಟನೆ ಮಾಡಿದ್ರಷ್ಟೇ. ಯಾಕೆ ಸ್ವಾಮಿ, ನಾವು ಶಾಂತಯುತವಾಗಿ ಮೆರವಣಿಗೆ ಮಾಡ್ತಾ ಇದ್ದೀವಿ, ನಾವೇನೋ ನಮ್ಮದೇ ಖುಷಿಯಲ್ಲಿ ನೃತ್ಯ ಮಾಡ್ತಾ ಇದ್ರೆ ನಮ್ಮ ಮೇಲೆ ಕಲ್ಲು ತೂರಾಟ ಮಾಡಿದ್ರಲ್ಲ, ತಪ್ಪಲ್ವಾ ಅಂತ ಹೇಳೋದಕ್ಕೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು. ಸ್ವಯಂ ಪ್ರೇರಿತರಾಗಿ ಮದ್ದೂರಿನಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿತ್ತು. ಇನ್ನು ಈ ವಿಚಾರದ ಕುರಿತಾಗಿ ಮಾತಾಡಲಿಕ್ಕೆ ನನ್ನ ಜೊತೆ ಮದ್ದೂರಿನ ಪ್ರತಿನಿಧಿ ಬಾಲಕೃಷ್ಣ ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಾಲಕೃಷ್ಣ, ಮದ್ದೂರಿನ ವಾತಾವರಣ ಯಾವ ರೀತಿ ಆಗಿದೆ? ಬಹಳ ಸುಂದರವಾದ ಊರು ಕಣ್ರಿ ಮದ್ದೂರು. ಬಹಳ ಸುಂದರವಾಗಿರ್ತಕ್ಕಂಥ ಜನ ಅವರು, ರೈತಾಪಿ ವರ್ಗದ ಜನಗಳು. ಆದರೆ ಇವತ್ತು ಆ ಕೋಮು ದ್ವೇಷವನ್ನು ಅಲ್ಲಿ ಬಿತ್ತರಿಸಲಾಗ್ತಾ ಇದೆ. ಸಹಜವಾಗಿ ಸುಂದರವಾಗಿ ಹೋಗ್ತಾ ಇದ್ದಂಥ, ಖುಷಿಯಿಂದ ಹೋಗ್ತಾ ಇದ್ದಂಥ ಗಣೇಶನ ಮೆರವಣಿಗೆ ಮೇಲೆ ಈ ಪುಡೋರಿಗಳು, ಇರ್ಫಾನ್ನ ಸಹಚರರು ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಈಗಿನ ಪರಿಸ್ಥಿತಿ ಹೇಗಿದೆ ಅಲ್ಲಿ ಬಾಲಕೃಷ್ಣ? ಹೌದು ಕಾರ್ತಿಕ್, ಏನು ಭಾನುವಾರ ಸಂಜೆ ಸುಮಾರು 7 ಗಂಟೆ ಸಮಯದಲ್ಲಿ ನಡೆದಂತ ಈ ಕೃತ್ಯ ನಿಜವಾಗ್ಲೂ ಎಲ್ಲರನ್ನೂ ಕೂಡ ತಲ್ಲಣಗೊಳಿಸಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅದ್ರ ಪಾಡ್ಗದು ಗಣಪತಿ ಮೆರವಣಿಗೆ ಹೋಗ್ತಾ ಇತ್ತು. ಇದ್ರಲ್ಲೆಲ್ಲ ಹಿಂದೂ ಕಾರ್ಯಕರ್ತರು ಡಿಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸ್ಕೊಂಡು ಗಣಪತಿಗೆ ಘೋಷಣೆಗಳನ್ನ ಕೂಗ್ತಾ ಹೋಗ್ತಾ ಇದ್ರು. ಇಂಥ ಒಂದು ಸಂದರ್ಭದಲ್ಲಿ ಮಸೀದಿ ಕಡೆಯಿಂದ ಬಂದಂತ ಕಲ್ಲು ತೂರಾಟ ನಿಜವಾಗ್ಲೂ ಎಲ್ಲರಲ್ಲೂ ಕೂಡ ಒಂದು ದಿಗ್ಭ್ರಮೆ ಉಂಟು ಮಾಡಿತು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿಚಲಿತರಾದ್ರು. ಗಣೇಶ ಮೂರ್ತಿಗೂ ಕೂಡ ಕಲ್ಲು ತೂರಾಟ ನಡೆಸಿದ್ದಾರೆ, ಮತ್ತೆ ಅಲ್ಲಿ ಹೋಗ್ತಾ ಇದ್ದಂತ ಹಿಂದೂ ಕಾರ್ಯಕರ್ತರಿಗೂ ಕೂಡ ಕಲ್ಲು ತೂರಾಟ ನಡೆಸಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಮದ್ದೂರು ಒಂದು ಏನ್ ಶಾಂತವಾಗಿತ್ತು, ಒತ್ತಿ ಉರಿತು ಅಂತಾನೆ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಈಗ ನೆನ್ನೆ ಕೂಡ ಹಿಂದೂ ಸಂಘಟನೆಗಳೆಲ್ಲ ಹೋರಾಟ ನಡೆಸ್ತು. ಮತ್ತೆ ಅದಲ್ಲದೆ ಘೋಷಣೆಗಳನ್ನ ಕೂಗಿ, ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಇವರ ಏನ್ ತಪ್ಪಿತಸ್ಥರಿದ್ದಾರೆ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗ್ಬೇಕು ಅಂತಾನು ಕೂಡ ಒತ್ತಾಯ ಮಾಡಿದಂಥದ್ದು. ಈ ಸಂಬಂಧ ಈಗಾಗಲೇ 22 ಜನರ ಮೇಲೆ FIR ಆಗಿರುವಂತದ್ದು. ಮತ್ತೆ ಇನ್ನೂ 1-2-3 ಜನ ತಲೆ ಮರೆಸ್ಕೊಂಡಿದ್ದಾರೆ, ಅವ್ರನ್ನು ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಪೊಲೀಸ್ ಅವರು ಹೇಳ್ತಾ ಇರುವಂತದ್ದು. ಈಗಷ್ಟೇ IG ಬೋರ್ಲಿಂಗಯ್ಯ ಅವರು ಒಂದು ಪ್ರೆಸ್ ಮಾಡಿ ಅದರಲ್ಲೂ ಕೂಡ ಹೇಳಿರುವಂತದ್ದು, ಶಾಂತಿ ಸುವ್ಯವಸ್ಥೆ ಕಾಪಾಡೋಕ್ಕೋಸ್ಕರ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ ಅಂತಾನು ಕೂಡ ಹೇಳಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಶಾಂತಿಯುತವಾಗಿದ್ದಂತ ಮದ್ದೂರು ಇವತ್ತು ಬೂದಿ ಮುಚ್ಚಿದ ಕೆಂಡದಂತಿದೆ. ಮತ್ತೆ ಅದಲ್ಲದೆ ಇವಾಗ ಸದ್ಯದ ಪರಿಸ್ಥಿತಿ ಮದ್ದೂರು ಬಂದ್ ಮಾಡಲಾಗಿದೆ, ಮತ್ತೆ ಶಾಂತವಾಗಿದೆ. ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆದಂತೆ ಮುಂಜಾಗ್ರತಾ ಕ್ರಮನ ವಹಿಸಲಾಗಿದೆ. ಮತ್ತೆ ಅದಲ್ಲದೆ ನಾಳೆ ಹಿಂದೂ ಪರ ಸಂಘಟನೆಗಳ ಒಟ್ಟುಗೂಡಿ ಎಲ್ಲ
ಎಲ್ಲಾ ಗಣಪತಿಗಳನ್ನು ಕೂಡ ಒಂದೇ ಸರಿ ವಿಸರ್ಜನೆ ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರುವಂತದ್ದು. ಒಟ್ಟಾರೆ ನಾಳೆ ಕೂಡ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿರುವಂತದ್ದು. ಕಾರ್ತಿಕ್, ಥ್ಯಾಂಕ್ ಯು ಬಾಲಕೃಷ್ಣ ತಮ್ಮೆಲ್ಲ ಮಾಹಿತಿಗಳಿಗಾಗಿ.